ಗೋಪಿ ಸರ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನಗೆ ಈ ಒಂದು ಪ್ರಾಡಕ್ಟ್ ಪರಿಚಯ ಹೆಂಗಾಯ್ತು ಅಂತಂದ್ರೆ, ಫಸ್ಟ್ ನನಗೆ ಅವರು ಆಕ್ಚುಲಿ ಸರ್ ಏನ್ ಮಾಡಿದ್ರು ಅದೇ ತರನೇ ನನಗೂ ಕೂಡ ಟೆಸ್ಟ್ ಡೆಮೋ ಕೊಟ್ಟರು. ಟೆಸ್ಟ್ ಡೆಮೋ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ, ನಾರ್ಮಲಿ ಇದೇನೋ ಸಮಥಿಂಗ್ ಏನೋ ಇದೆ ಅಂತ ಅನ್ನೋ ತರದ್ದು ಅಷ್ಟೇ ಇದಾಯ್ತು. ಬಟ್ ಅವತ್ತು ನಾನು ಅವ್ರಿಗೇನು ರಿಯಾಕ್ಟ್ ಮಾಡಿಲ್ಲ, ಹೊರಟೋಗ್ಬಿಟ್ಟೆ. ನಾನು ಒಂದು 15 ದಿವಸ 20 ದಿವಸ ಆಯ್ತು ಎಲ್ಲಾ ಯೋಚನೆ ಮಾಡಿ ಇದೇ ತರ ಹುಡುಕ್ತಾ ಇರ್ಬೇಕಾದ್ರೆ, ಈಗ ಫರ್ದು ಒಂದು ಯಾವ್ದೇ ಒಂದು ಮನುಷ್ಯನ ಇತ್ತೀಚೆಗೆ ಮೊಬೈಲ್ ಕೈನಲ್ಲಿ ಇರ್ಬೇಕಾದ್ರೆ ಯಾವ್ದೋ ಒಂದು ಹೊಸದ ವಿಷಯ ಹೇಳ್ತಾರೆ ಅಂದ್ರೆ ನಾವು ಮೊಬೈಲ್ ಡಿಗಿಂಗ್ ಮಾಡ್ತೀವಿ, ಅಂದ್ರೆ ಗೂಗಲ್ ಸರ್ಚ್ ಮಾಡ್ತೀವಿ. ಇದ್ರೊಳಗಡೆ ಏನಿರ್ಬೋದು, ಇವ್ರು ಏನು ಹೇಳಿದ್ದಾರೆ, ನನಗೇನೋ ಒಂದು ಅನುಭವ ಆಯ್ತು, ಅದ್ರ ಅನುಭವ ಹೆಂಗಿರ್ಬೋದು ಅಂತ ಹೇಳ್ಬಿಟ್ಟು ನಾವು ಗೂಗಲ್ ಸರ್ಚ್ ಮಾಡ್ತೀವಿ. ಆಯ್ತಾ, ನಾವು ಒಂದು ಮೊಬೈಲ್ ತಗೋಬೇಕಂತಂದ್ರೆ ಅದ್ರ ಹೆಂಗೆ ಆ ರೇಟಿಂಗ್ಸ್ ಇದೆ ನೋಡ್ತೀವಿ. ನಾವು ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು ನೋಡ್ತೀವಿ, ಕರೆಕ್ಟಾ? ಅದೇ ರೀತಿನೇ ಈ ಮ್ಯಾಗ್ನೆಟ್ ಏನು ನಿಯೋನಿಮ್ ಮ್ಯಾಗ್ನೆಟ್ ಏನ್ ಹೇಳಿದ್ರಲ್ಲ, ಅದ್ರ ಬಗ್ಗೆ ನಾನು ಜಸ್ಟ್ ಸರ್ಚ್ ಮಾಡಿದಾಗ ಕೆಲವೊಂದು ಪಾಸಿಟಿವ್ ರಿವ್ಯೂಸ್ ಇತ್ತು. ಪಾಸಿಟಿವ್ ರಿವ್ಯೂಸ್ ಇದ್ದಾಗ ಅದನ್ನೇನಂತಂದ್ರೆ ನಾನು ನನ್ನ ಫ್ರೆಂಡ್ಸ್ಗೂ ಹೇಳಿದಾಗ ಈ ಯೂಸ್ ಮಾಡೋ ಮಗ ಆಮೇಲೆ ನೋಡ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಅವ್ರಿಗೆ ನನ್ಗೆ ಯಾರಿಗೆ ಇಬ್ಬರಿಗೆ BP ಇದ್ದಂತವ್ರಿಗೆ ಇನ್ನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ದಾರೆ, ಅವ್ರಿಗೆ ನಮ್ಮ PNS ನಡೀತಾ ಇದ್ದಂತ ಕರೆದಿದ್ದೆ ಅವ್ರಿಗೆ. ಸರ್ ಕೂಡ ಅವತ್ತು ಡೆಮೋ ಕೊಟ್ಟರು ಅವ್ರಿಗೆ. ಅದು ನನ್ನ ವೆಯ್ಟ್ 96 kgs, ಅವ್ರು 4 ಬೆಳ್ಳಲ್ಲಿ ಎತ್ತಿದ್ರು. ಈಗೇನ್ ಹೇಳಿ, ತಾವೆಲ್ಲ ನೋಡಿದ್ರಲ್ಲ ಇಲ್ಲಿ, ನೀವೇ ಯೋಚನೆ ಮಾಡಿ, ನಾನು 96 kg 4 ಬೆಳ್ಳಲ್ಲಿ 4 ವ್ಯಕ್ತಿಗಳು ಎತ್ತಕ್ಕೆ ಸಾಧ್ಯ ಇದೆಯಾ? ಚಾನ್ಸ್ ಇಲ್ಲ. ಬಟ್ ಅದು ಸಾಧ್ಯ ಆಯ್ತು. ಅಲ್ಲಿಂದ ಆಚೆಗೆ ಅವ್ರು ಕೂಡ ಅದು ಇನ್ಸ್ಟೆಂಟ್ ಕ್ಲೋಸ್ ಆಯ್ತು. ಅಲ್ಲಿಂದ ಆಚೆಗೆ ಶುರುವಾದಂತ ನನ್ನ ಪಯಣ ಇಲ್ಲಿವರೆಗೂ ಕೆಲವೊಂದು ಟೆಸ್ಟಿಮೋನಿಸ್ ಹೇಳ್ಬೇಕಂತಂದ್ರೆ, ನನ್ನ ಸ್ನೇಹಿತರೊಬ್ರು ನನ್ನ ಜೊತೆಗೆ ಕೆಲಸ ಮಾಡುವಂತ ಶ್ರೀನಿವಾಸ್ ಅಂತ ಅವ್ರ ಮಗಳು ಬಂದ್ಬಿಟ್ಟು 14 ಲಕ್ಷ ಖರ್ಚು ಮಾಡಿದ್ದು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರ ಹುಡುಗಿ. ಸೆಂಟ್ ಜಾನ್ಸ್ ಅಲ್ಲಿ ನೀವು ಇರೋವರೆಗೂ ನಿಮ್ಮ ಮಗಳನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ, ಇಷ್ಟೇ ನಾವ್ ಹೇಳ್ಬೋದು. ಇಲ್ಲಿಂದ ಆಚೆಗೆ ಆ ಮಗು ಬದುಕ್ತದೆ ಅಂತ ಅನ್ನೋದು ನಮ್ಗೆ ಗೊತ್ತಿಲ್ಲ. ಏನ್ ತಿನ್ನುತ್ತೆ, ಏನ್ ಉಣ್ಣುತ್ತೆ, ಏನ್ ಪ್ರೀತಿ ಕೊಡಬೇಕು ಅದು ಕೊಡಿ, ಅಷ್ಟು ಜೀವನ ನೋಡ್ಕೊಳ್ಳಿ. ಅಲ್ಲಿಂದ ಆಚೆಗೆ ನಾವು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ರು. ನಾನು ಗೋಪಿ ಸರ್ ನಾನು ಸ್ಟಾರ್ಟಿಂಗ್ ನಾನು ಜಾಯ್ನ್ ಆದಾಗ ಆ ಕಿಟ್ ನಾನ್ ಬಳಸಿಲ್ಲ, ನಾನ್ ತೊಗೊಂಡು ಕಿಟ್ ನಾನು ಅವ್ರಿಗೆ ಕೊಟ್ಟೆ. ಜಸ್ಟ್ 2 ವೀಕ್ಸ್ ಅಲ್ಲಿ ಗೋಪಿ ಸರ್ ಕೂಡ ಬಂದಿದ್ರು ಅಲ್ಲಿಗೆ. ಪಕ್ಕದಲ್ಲೇ ಬಂದು ನಿಂತಿದೆ ಹುಡುಗಿ. ಬಟ್ ಇವ್ರು ಏನಂತ ಅವ್ರು ಐಡೆಂಟಿಫೈ ಮಾಡಲಿಲ್ಲ. ಅಂದ್ರೆ ಅಷ್ಟು ಆಕ್ಟಿವ್ ಆಗಿದ್ರು. ಆ ಹುಡುಗಿಗೆ ಇದಕ್ಕಿದ್ದಂಗೆನೆ ಸುಸ್ತಾಗೋದು, ಇದಕ್ಕಿದ್ದಂಗೆ ಊಟ ಚೆನ್ನಾಗಿ ಮಾಡುತ್ತೆ, ಡೈಜೆಷನ್ ಎಲ್ಲ ಪ್ರಾಪರ್ ಇದೆ. ಆದ್ರೆ ಅವ್ರು ನಡೀತಾ ಇದ್ದಂತ ಇದ್ರಲ್ಲಿ ಇದಕ್ಕಿದ್ದಂಗೆ ಸುಸ್ತಾಗೋದು, ಮನೆ ಒಳಗೆ ತಿರುಗಾಡಕ್ ಆಗ್ತಿರ್ಲಿಲ್ಲ. ಬಟ್ ಆದ್ರೆ ನೆಕ್ಸ್ಟ್ ಸೆಕೆಂಡ್ ಟೆಸ್ಟ್ ಮಾಡಿಸಿದಾಗ 100% ಪ್ರಾಪರ್. ಈ ಒಂದು ಇದಾಗೆ ನನ್ಗೆ 100% ನಾನು ಕಾನ್ಫಿಡೆಂಟ್ ಆಗಿ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಇದಾಯ್ತು. ಈ ಒಂದು ಪ್ರಾಡಕ್ಟ್ ಅನ್ನ ನನಗೆ ಪರಿಚಯಿಸಿದಕ್ಕೆ ಗೋಪಿ ಅವರಿಗೆ ಥ್ಯಾಂಕ್ಸ್. ಮತ್ತೆ ಗುರುಗೂ ನಮ್ಗೆ ಇದನ್ನೆಲ್ಲ ಡೀಪ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಧನ್ಯವಾದ.